ಅಲ್ಲ ಅನ್ನದಣ್ಣ, ಕೆಲಸ ಮಾಡಿದ್ರೆ ಟೈಮ್ ವೇಸ್ಟ್ ಹೆಂಗಾಯ್ತದೆ? ನನ್ನ ಕಾಲ ಮೇಲೆ ನಾನು ನಿಲ್ಬೇಕು ಅಂದ್ರೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ಲೇಬೇಕಲ್ವಾ? ಅದಕ್ಕೆ ನೀವ್ ಯಾಕೆ ದುಡಿಬೇಕೀಗ? ಇವನ್ ಬಂದಿದ್ದಾನಲ್ಲ, ಮನೆಗೋಸ್ಕರ ಸಂಸಾರಕ್ಕೋಸ್ಕರ ಇವನ್ ದುಡಿತಾನ್ ಬಿಡಿ. ಅದೇ ಮತ್ತೆ ಸರಿಯಾಗಿ ಹೇಳಿದೆ ನೋಡು ಸುಬ್ಬವ್ವ, ಈ ದಿನ ನೀನ್ ದುಡ್ದಿದ್ ಸಾಕು, ಆ ಟೆನ್ಷನ್ ಇನ್ಮೇಲೆ ಬೇಡ. ಇನ್ಮೇಲಿಂದ ಈ ಮನೆಗೆ ದುಡ್ಡು ತಂದು ಹಾಕೋದು ಈ ನನ್ನ ಮಗನ ಕರ್ತವ್ಯ. ಮಾಡ್ತಾನೆ. ಹಂಗಂದ್ರೆ ನಾನು ಯಾವತ್ತೂ ಏನು ಕೆಲಸ ಮಾಡಬಾರ್ದು ಅಂತ ಹೇಳ್ತಿದ್ದೀರಾ? ಅದ್ಯಾಕಮ್ಮ ಹಂಗಂತೀಯ? ನಾನಾಗ್ಲೂ ಇದೇ ಮಾತನ್ನು ಹೇಳಿದ್ದೆ, ಈಗಲೂ ಇದೇ ಮಾತನ್ನು ಹೇಳ್ತೀನಿ. ಯಾವುದೇ ಹೆಂಗ್ಸಾಗ್ಲಿ ತನ್ನ ಗಂಡ ದುಡಿತಾವನಲ್ಲ, ನನ್ಗೇನ್ ಚಿಂತೆ ಅಂತ ತಾನ್ ಸುಮ್ಕೆ ಕೂತ್ಕೋಬಾರ್ದು. ಒಂದೊಂದ್ಕಿಂತ ದುಡಿಯೋ ಗಂಡ ಕುಡಿಯೋ ಮಂಗ ಎರಡೂ ಒಂದೇಯ. ತಾನ್ ದುಡಿಯೋ ಗಂಡಸು ಅನ್ನೋ ಮತ್ತು ಆ ಗಂಡಸನ್ ತಲೆಗೇನಾರು ಹತ್ತು ಬಿಟ್ರೆ ಜೀವನ ನಡ್ಸೋಕ್ಕೆ ತಾಪತ್ರಯ ಪಡೋಳು ಯಂಗ್ಸು. ನೀನ್ ಕೆಲಸ ಮಾಡಿದ್ರಾಗೆ ಏನು ತಪ್ಪಿಲ್ಲ. ಹೌದೌದು, ಅಷ್ಟಲ್ದೆ ಹೇಳ್ತಾರ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಶರ್ಮಾ ಸರ್ ಹೇಳಿದ್ದನ್ನ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಆನಂದ್, ಈಗಲೇ ಕ್ಲಾರಿಫೈ ಮಾಡಿಬಿಡಪ್ಪ, ಆಮೇಲೆ ನಾನು ಬಂದ ಕಾರಣಕ್ಕೆ ಸುಬ್ಬಿದ್ ಕೆಲಸ ಹೋಯ್ತು ಅನ್ನೋವಾಗ ಆಗಬಾರ್ದು. ಏ ಇಲ್ಲಪ್ಪ, ಶರ್ಮಾ ಸರ್ ನೀವಿಬ್ರು ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗಿರ್ಲಿ ಅಂತ ಹೇಳಿದ್ರು ಅಷ್ಟೇ. ಆದ್ಮೇಲೆ ಅತ್ತಿಗೆಗೆ ನಮ್ಮ ಸಪೋರ್ಟ್ ಇಲ್ಲದೆ ಇರತ್ತಾ? ಅತ್ತಿಗೆ ತಗೊಳ್ಳೋ ಎಲ್ಲಾ ನಿರ್ಧಾರಕ್ಕೂ ನನ್ನ ಸಪೋರ್ಟ್ ಅಂತೂ ಇದ್ದೇ ಇರತ್ತೆ. ತುಂಬಾ ಥ್ಯಾಂಕ್ಸ್ ಆನಂದಣ್ಣ. ಅತ್ತಿಗೆ ಇದಕ್ಕೆ ಬರೀ ಥ್ಯಾಂಕ್ಸ್ ಹೇಳ್ರೆ ಸಾಲಲ್ಲ, ತಿಂಡಿನೇ ಕೊಡ್ಬೇಕು. ಸದಣ್ಣ ಬೇರೆ ಹೇಳಿದ್ರಲ್ಲ, ಕಾಫಿ ಯಾಕೆ ತಿಂಡಿ ಓಕೆ ಅಂತ. ಇಲ್ಲ ಸೋಫಾ ಮೇಲೆ ಕೂತ್ಕೊಳ್ಳೋ ಬದಲು ಅಲ್ಲಿ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕೂತ್ಕೊಂಡ್ರೆ ಆಯ್ತಲ್ವಾ? ಅಯ್ಯೋ ಹೊಟ್ಟೆ ಬಾಕ ಬಾಬಾ. ಅಲ್ಲ ಚಿಕ್ಕ ಮಾವಯ್ಯ, ಕಾಫಿ ಕುಡಿತಾ ಅಲ್ಲೇ ಕುಂತ್ ಬಿಟ್ರಲ್ಲ, ಬನ್ನಿ ತಿನ್ನೋರಂತೆ. ಬೇಡವಾ, ನಾವು ಹಳ್ಳಿಯವರು 2 ಹೊತ್ತು ಊಟ ಆಗಾಗ ಕಾಪಿ ಟೀ ಇದ್ರೆ ಸಾಕು. 3 ಹೊತ್ತು ತಿಂದ್ಬಿಟ್ರೆ ಕಾಯಿಲೆ ಬಂದ್ಬಿಡ್ತದೆ. ಆಮೇಲೆ ಡಾಕ್ಟರ್ಗಳ್ನ ಸಾಕ್ಬೇಕಾಯ್ತದೆ. ಬೇಕಾ? ಅದ್ಕೆ ಪರಿಮಳ ಘಮ ಘಮ ಅಂತ ಇದೆ. ನನ್ಗೆ ಈ ಪರಿಮಳಕ್ಕೇನೆ ಹೊಟ್ಟೆ ಹಸು ಜಾಸ್ತಿ ಆಗ್ತಿದೆ. ಬಡಿಸಿ ಅದ್ಕೆ. ಓ ಆಯ್ತು ಆಯ್ತು, ಅದಕ್ಕೆ ಹೇಳೋದು, ಬೇಗ ಒಂದು ಮದುವೆ ಆಗ್ಬಿಡು, ಹಸು ಜಾಸ್ತಿ ಆಗ್ತದೆ, ಹೆಂಡ್ರ ಕೈಯಿಂದ ಒಳ್ಳೆ ಊಟನೂ ಸಿಗ್ತದೆ. ಚಿಕ್ಕಪ್ಪ, ಇವನಿಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನಮ್ಮೂರಲ್ಲಿ ನೀವೇ ಹುಡುಗಿ ನೋಡಿ, ನಾವೇ ಮುಂದೆ ನಿಂತು ಮದುವೆ ಮಾಡಿದ್ರೆ ಆಯ್ತು. ಓ ಚಂದ ಕೇಳ್ದೆ ಬಿಡು. ಪಟ್ನಿಂದ ಕೆಲಸ ಮಾಡೋನು ಹಳ್ಳಿ ಹುಡುಗಿನ ಮಾಡ್ಕೊಂತಾನ? ಹುಡುಗಿ ಹಳ್ಳಿಯವಳ ಸಿಟಿಯವಳ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಪ್ರೀತಿನ, ನಮ್ಮ ಗುಣನ ಅರ್ಥ ಮಾಡಿಕೊಂಡು ತಕ್ಕನಾಗಿ ನಡ್ಕೊಂಡು ಹೋದ್ರೆ ಅಷ್ಟು ಸಾಕು. ಅಲ್ವಾ ಆನಂದ್? ವಾಹ್, ಎಂತ ಮಾತು ಹೇಳಿದ್ವಿ ಗುರು. ಅಂದ್ರೆ ಆನಂದಣ್ಣ, ನಿಮಗ್ ಮದ್ವೆ ಆಗೋ ಮನಸ್ ಬಂದೈತೆ ಅಂತ ಆಯ್ತು. ಅಯ್ಯೋ ಅದ್ಕೆ ಇದು ಲೋಕಾರೂಢಿ ಮಾತು. ಮದುವೆನು ಲೋಕ ರೂಢಿನಪ್ಪ. ಗಂಡು ಹೆಣ್ಣು ಒಂದಾದ್ಮೇಲೆ ಮದುವೆ ಅನ್ನೋದು ರೂಢಿ ಆಗಿದ್ದು. ನೀನ್ ಯಾರಾದ್ರೂ ನೋಡ್ಕೊಂಡಿದ್ಯಾ? ಅದೇ ಕಣೆಯ, ಯಾರಾದ್ರೂ ಪಿರೀತಿ ಗಿರೀತಿ ಮಾಡ್ತಿದ್ಯಾ ಹೇಳು, ವಾಲ್ಗ ಊಸ್ಬಿಡವ. ಅಯ್ಯೋ ಅಣ್ಣ, ಆ ಥರ ಎಲ್ಲ ಏನೂ ಇಲ್ಲ. ಸದ್ಯ ನನ್ನ ಮುಂದೆ ಇರೋದು ಮದುವೆ ಅಲ್ಲ, ತಿಂಡಿ. ಅದ್ರ ಬಗ್ಗೆ ಗಮನ ಕೊಡೋಣ. ಅದಕ್ಕೆ ನೀವು ಪುಳಿಯೋಗರೆ ಬಿಡಿಸಿ. ಬಡಿಸ್ತೀನಿ. ಹಾಕಿಸ್ಕಪ್ಪ ಇನ್ಸಪ್ಪ. ಹಾಕ್ಲಾ? ಯಾಕೆ ಯಾಕೆ
ನಂಗೆ ಹೊಸಿ ಸಾಕು, ಬಸ್ನಾಗ ಹೋಗೋದಲ್ವಾ ಕಷ್ಟ ಆಯ್ತದೆ. ಅತ್ತೆ ನೀವು ಇಷ್ಟು ಬೇಗ ಹೊಂಟ್ಬಿಟ್ರಾ? ಅಲ್ಲ ಇನ್ನೊಂದು 2 ದಿನ ಇದು ಹೋಗ್ಬೋದಿತ್ತಲ್ವಾ? ಬೇಡ ಕಣವ, ಅಲ್ಲಿ ನಿಮ್ಮ ಮಾವನೂ ಇಲ್ಲ, ಹೊಲ ತೋಟನೆಲ್ಲ ಸದಾನೇ ನೋಡ್ಕೋಬೇಕು. ಅವ್ರು ಬಂದ್ಮ್ಯಾಕೆ ಅವ್ರ ಜೊತೆಯಾಗಿ ಬರ್ತೀನಿ, ಆಯ್ತಾ? ಆದರೂ ಅಯ್ಯೋ ಆದ್ರೆ ಏನವ್ವ, ಗಂಡ ಹೆಂಡತಿ ಇಬ್ರು ಹೊಸ್ದಾಗೆ ಸಂಸಾರ ಶುರು ಮಾಡಿದ್ದೀರಾ. ಆರಾಮಾಗಿ ನೆಮ್ಮದಿಯಾಗಿ ಇಬ್ಬರೇ ಒಂದಷ್ಟು ದಿನ ಇದ್ರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಗಟ್ಟಿ ಆಯ್ತದೆ. ಅಣ್ಣ ಬಂದಿದ ತಕ್ಷಣ ಅದಕ್ಕೆ ಮತ್ತೆ ಬರ್ತೀನಿ ಅಂತ ಹೇಳೋರಲ್ಲ, ಮತ್ತಿನ್ನೇನು? ಅಂದ್ರೆ ಅಣ್ಣ ನೀವು ಇವತ್ತೇ ಹೊಟ್ಬಿಟ್ರಿ ಅನ್ನಿ? ಹೂ ಕಳ್ಳ, ಬತ್ತೇನು ಊರ್ ಕಡಿಕೆ? ಎಲ್ಲಿ ಅಣ್ಣ, ಕೆಲ್ಸಗಳು ಜಾಸ್ತಿ, ಪುರ್ಸತ್ತೇ ಇಲ್ಲ. ನಾನು ಊರಿಗೆ ಬರ್ದೆ ತುಂಬ ಟೈಮ್ ಆಯಿತು. ಒಂದ್ಸಲ ಪುರ್ಸತ್ ಮಾಡಿಕೊಂಡು ಊರಿಗೆ ಬಂದು ಹೋಗ್ತೀನಿ. ಆನಂದಣ್ಣ ಇನ್ನೂ ಹಸಿ ಬಡಿಸ್ಲಾ? ಅದಕ್ಕೆ ನಾನು ಇಲ್ಲಿರೋದನ್ನ ತಿನ್ಕೋತೀನಿ. ಅಲ್ಲ ನೋಡಿ, ಗುರು ಪ್ಲೇಟ್ ಖಾಲಿ ಆಗ್ತಿದೆ, ಅವ್ನಿಗೆ ಬಡಿಸಿ. ಸುಬ್ಬಿ, ನಾವೆಲ್ಲರೂ ಬಡ್ಸ್ಕೊಂಡು ತಿಂತೀವಿ, ಈಗ ನೀನು ತಿನ್ನು. ಇಲ್ಲ ಇಲ್ಲ ಪರವಾಗಿಲ್ಲ, ಫಸ್ಟ್ ಎಲ್ರಿಗೂ ಬಡಿಸ್ಬಿಟ್ಟು ನಾನು ಆಮೇಲೆ ತಿಂತೀನಿ. ಅಯ್ಯ ಸುಭವ, ಎಲ್ರಿಗೂ ಕೈ ಕಾಳುಗಳು ಗಟ್ಟಿ ಆಗವೆ, ಬಡ್ಸ್ಕೋತಾರ ಬಿಡು. ನೀನು ಗಂಡನ ಪಕ್ಕ ಅಚ್ಚುಕಟ್ಟಾಗಿ ಕೂತ್ಕೊಂಡು ಉಣ್ಣು. ಪರವಾಗಿಲ್ಲ ಚಿಕ್ಕ ಮಾವಯ್ಯ, ನಾನೇ ಕೂತ್ಕೋ ಸುಬ್ಬಿ, ಕೂತ್ಕೋ. ಇವಳಿಂದ ನನ್ನ ಜೀವನನೇ ಹಾಳಾಗೋಯ್ತು. ಗ್ಯಾರಿನ ಮುಂಚೆನೆ ಬಿಟ್ಟಿದ್ರೆ ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಮೇಲೆ ಅವಳಿಗೊಂದು ಬಿಟ್ಕೊಟ್ರೆ ಯಾವ ಅರ್ಥನೂ ಇಲ್ಲ. ಅಲ್ಲ, ಆ ಗ್ಯಾರಿನ ಅವಳಿಗೆ ಬಿಟ್ಕೊಟ್ರೆ ನಾನು ಸೋತಾಗಲ್ವಾ? ಶಿಟ್, ಅವಳಿಂದ ಯಾರ್ಯಾರ ಮುಂದೆನೋ ತಲೆ ತಗ್ಸೋ ಹಾಗಾಯ್ತು. ಆ ಕಾಂಜಿ ಪಿಂಜಿ ಅಂಗಡಿಯವರೆಲ್ಲ ನನಗೆ ಬಯ್ಯೋ ಹಾಗಾಯ್ತು. ಶನಾಯ ಅಂದ್ರೆ ಹೇಗಿದ್ಲು, ಆದ್ರೆ ಆದ್ರೀಗ ಮೇಕಪ್ ಮಾಡ್ಕೊಳ್ತಾ ಇದ್ಯಾ? ಮನ್ಸಲ್ಲಿ ಇಷ್ಟೆಲ್ಲ ಸಿಟ್ಟಿದ್ರು ನಿನ್ ಮುಖಕ್ಕೆ ಮಾತ್ರ ಮೇಕಪ್ ಬೇಕಲ್ವಾ? ಹೌದು ಬೇಕು. ಏನಿವಾಗ ನಾನಿರೋದೇ ಈ ತರ. ಅಂತೂ ಗ್ಯಾರಿನ ನಿನ್ ಬುಟ್ಟಿಗೆ ಹಾಕೊಳ್ಳೋದಿಕ್ಕೆ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಳ್ತಿದ್ಯಾ ಅಲ್ವಾ? ನೋ ವೇ. ನಾನ್ ರೆಡಿ ಆಗೋದು ನನ್ನ ಸಂತೋಷಕ್ಕೋಸ್ಕರ. ಅವನ್ನ ಬುಟ್ಟಿಗೆ ಹಾಕೋಬೇಕು ಅಂತ